ಮುಂಗಾಲುಗಳೆರಡೂ ತುಂಡಾಗಿ ಈಜಲಾಗದೆ ದಂಡೆಯ ಅಂಚಿಗೂ ಸರಿಯಾಗಿ ಬರಲಾಗದೆ ಅಲ್ಲೇ ನಿತ್ರಾಣ ಸ್ಥಿತಿಯಲ್ಲಿತ್ತು ಕಡಲಾಮೆ. ಈ ಅಪರೂಪದ ಜೀವಿಯನ್ನ ರಕ್ಷಿಸಿ ಹೆಚ್ಚಿನ ಚಿಕಿತ್ಸೆಗೆ ಕಳುಹಿಸಲಾಗಿದೆ. ಅಳಿವಿನಂಚಿನಲ್ಲಿರುವ ಬಲು ಅಪರೂಪದ ಜೀವವೈವಿಧ್ಯತೆಯಲ್ಲಿ ಆಲಿವ್ ರಿಡ್ಲೆ ಕಡಲಾಮೆಗಳು ಒಂದಾಗಿದ್ದು, ಸಂಬಂಧಿತ ಇಲಾಖೆಗಳು ಆಮೆಗಳ ಮೊಟ್ಟೆ ಸಂರಕ್ಷಣೆ ಮಾಡಿ ಮರಿ ಮಾಡಿಸಿ ಕಡಲಿಗೆ ಬಿಡುವ ಮೂಲಕ ಆಮೆ ಸಂತತಿ ಉಳಿಸಿ ಬೆಳೆಸಲು ನಾನಾ ರೀತಿಯ ಕ್ರಮ ಕೈಗೊಳ್ಳುತ್ತಾ ಸಾರ್ವಜನಿಕರಲ್ಲೂ ಈ ಕುರಿತು ತಿಳುವಳಿಕೆ ನೀಡಿ ಪರಿಸರ ಸಂರಕ್ಷಣೆಗೆ ಕೈಜೋಡಿಸುವಂತೆ ಕರೆ ನೀಡುತ್ತಿದೆ. ಅಂತಹದ್ದೇ ಒಂದು ಅಪರೂಪದ ರಿಡ್ಲೆ ಕಡಲಾಮೆ ಅದಾವುದೋ ಕಾರಣದಿಂದ ತನ್ನ ಮುಂದಿನ 2 ಕಾಲುಗಳನ್ನ ಕಳೆದುಕೊಂಡು ಸಮುದ್ರ ನೀರಿನಲ್ಲಿ ಸರಿಯಾಗಿ ಈಜಲಾರದೆ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಾ ಅಂಕೋಲಾ ತಾಲೂಕಿನ ಬೇಲೆಕೇರಿ ಕಡಲ ತೀರದತ್ತ ಬರಲು ಹರಸಾಹಸ ಪಡುತ್ತಿತ್ತು. ಅದರ ಚಿಂತಾಜನಕ ಸ್ಥಿತಿ ಕಂಡು ಮರುಗಿದ ಕೇಣಿ ಭಾಗದ ಮೀನುಗಾರ ಯುವಕರಾದ ಸತೀಶ್, ಗೌರೀಶ್ ಮತ್ತು ನಾಗೇಂದ್ರ ಅವರು ತಮ್ಮ ಆತ್ಮೀಯ ಹಾಗೂ ಮೀನುಗಾರ ಮುಖಂಡ ಸಂಜು ಬಲೇಗಾರ್ ಅವರ ಮೂಲಕ ವಿಸ್ಮಯ ವಾಹಿನಿ ವರದಿಗಾರನಿಗೆ ತಿಳಿಸಿದ್ದು, ಅವರು ಅರಣ್ಯ ಇಲಾಖೆಗೆ ನೀಡಿದ ಮಾಹಿತಿ ಆಧರಿಸಿ ಕಾರವಾರ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅವರ ಆದೇಶದ ಮೇರೆಗೆ ಕಡಲಾಮೆಯ ರಕ್ಷಣೆ ಮಾಡಲಾಗಿದೆ. ಮುಂಗಾಲುಗಳು ತುಂಡಾಗಿ ನಿತ್ರಾಣಗೊಂಡಿರುವ ಈ ಆಮೆಯನ್ನ ಸಂರಕ್ಷಿಸಿ ಸೂಕ್ತ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಕುಂದಾಪುರಕ್ಕೆ ಸಾಗಿಸಲಾಗಿದೆ. ಅಂಕೋಲಾ ವಲಯ ಅರಣ್ಯಾಧಿಕಾರಿ ಈ ಕುರಿತು ವಿಶೇಷ ಕಾಳಜಿ ವಹಿಸಿದ್ದು, ಅರಣ್ಯ ಇಲಾಖೆಯ ಕೋಸ್ಟಲ್ ಮರೈನ್ ಘಟಕದ ಹಾಗೂ ರೀಫ್ ವಾಚ್ ಸಿಬ್ಬಂದಿಗಳು, ವೈದ್ಯಾಧಿಕಾರಿಗಳು ಆಮೆಯ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಸ್ಥಳೀಯರು ಮತ್ತು ಮೀನುಗಾರರು ಆಮೆಯನ್ನ ಮೇಲೆತ್ತಿ ಸಾಗಿಸಲು ಮತ್ತು ರಕ್ಷಣಾ ಕಾರ್ಯಕ್ಕೆ ಕೈಜೋಡಿಸಿ ಸಹಕರಿಸಿದರು. ವಿಸ್ಮಯ ನ್ಯೂಸ್, ವಿಲಾಸ್ ನಾಯಕ್, ಅಂಕೋಲಾ.